ಟೀಮ್ನ ಆಶೀರ್ವದಿಸಿ ಇದು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಎಲ್ಲ ಶೂಟ್ ಮಾಡಿದ್ವಿ, ಎಷ್ಟು ಹಾಡುಗಳಿದ್ದಾವೆ, ಕಾನ್ಸೆಪ್ಟ್ ಏನು, ಕತೆ ಹೇಳ್ಬೇಡಿ, ಕಾನ್ಸೆಪ್ಟ್ ಏನು? ಸಿನಿಮಾದಲ್ಲಿ 6 ಸಾಂಗ್ಸ್ ಇದೆ, ಆಮೇಲೆ ಒಂದು 13 ಬಿಟ್ ಸಾಂಗ್ ಇರುತ್ತೆ ಸರ್. ಅಂದರೆ ಟೋಟಲ್ ಮ್ಯೂಸಿಕಲಿ ಸಿನಿಮಾ ಇಡೀ ಕರ್ನಾಟಕ ಪೂರ್ತಿ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀವಿ. ಮಂಡ್ಯ, ಮೈಸೂರು, ಕೊಳ್ಳೇಗಾಲ, ಗದಗ, ಮೇಲ್ಕೋಟೆ, ಶಿವಮೊಗ್ಗ, ಭದ್ರಾವತಿ ಈ ಥರ ತುಂಬ, ಆಮೇಲೆ ಬೆಂಗಳೂರು, ಆಮೇಲೆ ಈ ಕಡೆ ಏರ್ಪೋರ್ಟ್ ಪಕ್ಕದಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ತುಂಬ ಲೊಕೇಶನ್ ಶೂಟ್ ಮಾಡಿದ್ದೀವಿ. ಕತೆ ಬಂದು ತುಂಬ ವರ್ಷದ ಸುಮ್ಮನೆ ಒಂದು ಲೈನ್ ನನಗೆ ಒಳ್ಳಿತು ಸರ್. ಅಂದರೆ ನಾನು ಒಂದು 10th ಓದೋ ಟೈಮಲ್ಲಿ ಸುಮ್ಮನೆ ಒಂದು ಲೈನ್ ಮಾಡ್ಕೊಂಡಿದ್ದೆ. ನಾವು ಇಂಡಸ್ಟ್ರಿಗೆ ಬರಬೇಕು ಅಂತ ಮೈಂಡಲ್ಲಿ ಇರಲಿಲ್ಲ. ಅದು ಬಂದಾದ್ಮೇಲೆ ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಸಿನಿಮಾ ಮಾಡಬೇಕು, ಪ್ರೊಡ್ಯೂಸರ್ಗೆ ಇದು ಮಾಡಬೇಕು ಅಂತ ಹೇಳಿದಾಗ ಈ ಥರ ಹೇಳಿದೆ, ಈ ಥರ ಒಂದು ಲೈನ್ ಇದೆ ಈ ಥರ ಅಂತ ಹೇಳಿದಾಗ ಅವರೆಲ್ಲ ಡೆವಲಪ್ ಮಾಡಿ ಅದು ಬರ್ದಾಗ ಬೇರೆ ಥರ ಸ್ಕ್ರಿಪ್ಟು ಅವರೆಲ್ಲ ಸೇರಿಕೊಂಡು ಈ ಹಂತಕ್ಕೆ ತಂದಿದ್ದಾರೆ. ನಾನು ಯಾವತ್ತೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ. 100% ಆಡಿಯನ್ಸ್ಗೆ ತುಂಬ ತೃಪ್ತಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವುದ್ರಲ್ಲೂ ಪ್ರೊಡ್ಯೂಸರ್ ಕೂಡ ರಾಜಿ ಆಗ್ದಿರ ತುಂಬ ನಮ್ಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಸೌಂಡ್ ಡಿಸೈನ್ ಆಗಿರ್ಬೋದು, ಮ್ಯೂಸಿಕಲಿ, ಆಮೇಲೆ ವಿಜುವಲ್ಸ್ ವೈಸು ಆಲೇಶ್ವರ್ ಮಾಡಿರೋ ಇದಾಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿರುತ್ತೆ. ಕೃಷ್ಣ ಸರ್ ಎಡಿಟಿಂಗ್ ತುಂಬ ಚೆನ್ನಾಗಿರುತ್ತೆ. ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಅದು ನೀವೇ ಜನರಿಗೆ ತಲುಪಿಸ್ಬೇಕು. ದಯವಿಟ್ಟು ನೀವು ನೋಡಿ ಹೇಳ್ಬೇಕು ಸರ್. ಏನದು ಆ ಲೈನ್, ಏನದು ಏನು ನೀವು ಯೋಚನೆ ಮಾಡಿದ್ದು, ಅದು ಏನು ಹೇಳಕೊಟ್ಟಿದ್ದೀರಾ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅಂದರೆ 90s ಸ್ಟೋರಿನೇ ಹೇಳ್ತಾ ಇದೀವಿ ಸರ್. ಅಂದರೆ ಇವಾಗಿನ ಜನ್ರೇಷನ್ ಬರುತ್ತೆ, 90s ಜನ್ರೇಷನ್ ಬರುತ್ತೆ. ಇವಾಗಿಂದು ಇಲ್ಲಿವರೆಗೂ ಒಬ್ಬ 90s ಜನ್ರೇಷನ್ ಮೆಮೊರಿಯಬಲ್ ಇರ್ತಾನೆ. ಅವ್ನು ಯಾಕೆ ಮೆಮೊರಿಯಲ್ ಇರ್ತಾನೆ ಅನ್ನೋದೇ ಟೋಟಲ್ ಸಿನಿಮಾ ಸುತ್ತದೆ ಸರ್. 7 ಜನ್ರೇಷನ್ ಬಂದು ಹೋಗುತ್ತೆ. ಇಲ್ಲ, ಲವ್ ಸಿನಿಮಾ ನಿಮಗೆ ಟ್ರೀಟ್ಮೆಂಟ್ ಬಂದು ಆಕ್ಷನ್ ಸಿನಿಮಾ ತರ ಇರುತ್ತೆ. ಅಂದ್ರೆ ಅಲ್ಲಿ ಫೀಲಿಂಗ್ಸ್ ಇದ್ರೂ ನಿಮಗೆ ಡೆಪ್ತ್, ಅಂದ್ರೆ ಒಂದು ಆಕ್ಷನ್ ಸಿನಿಮಾ ನೋಡ್ತಾ ಇದ್ದಾಗ ಹೆಂಗಿರುತ್ತೆ ಆ ಸೌಂಡ್ಸ್ ಆಗಲಿ, ವಿಜುವಲ್ಸ್ ಆಗಲಿ, ಆಮೇಲೆ ನೇಚರ್ ತುಂಬ ಆ್ಯಡ್ ಮಾಡಿದ್ದೀವಿ. ಪ್ರತಿ ಕಡೆನೂ ಗಾಳಿ, ಗುಡುಗು, ಮಿಂಚು, ಆಮೇಲೆ ಡೆಸ್ಟ್, ಅಂದರೆ ಪ್ರತಿಯೊಂದು ಇರುತ್ತೆ. ಆದರೆ ಲವ್ ಫೀಲಿಂಗ್ಸ್ ಅಲ್ಲೂ ಕೂಡ ಅದು ನೇಚರ್ ಆ್ಯಡ್ ಮಾಡ್ಕೊಂಡು ಮಾಡಿದ್ದೀವಿ. 100% ಲವ್ ಸಿನಿಮಾ ಆದರೂ ನಿಮಗೆ ಆಕ್ಷನ್ ಸಿನಿಮಾ ನೋಡೋಷ್ಟು ಫೀಲ್ ಆಗುತ್ತೆ. ಈ ತಾಂಡವ ಹಾಡಿನ ಹಿನ್ನೆಲೆ ಏನು? ನನಗೆ ತುಂಬ ವೈಲೆನ್ಸ್ ಇರೋಂಗಿದೆ. ಅದು ಯಾತಕ್ಕೆ ಅಷ್ಟೊಂದೆಲ್ಲ ರಕ್ತಪಾತ, ಕೊಲೆಗಳಾಗುತ್ತೆ? ಅದೇ ಸರ್, ಇದು ಹೀರೋ ರಿವೆಂಜ್ ಇದು. ಅದು ಇದ್ರ ಬಗ್ಗೆ ನಾವು ಸ್ವಲ್ಪ ಹೇಳಿದ್ರು ಕಾನ್ಸೆಪ್ಟ್ ಬಿಟ್ಕೊಡೋ ಆಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಡು ಸರ್. ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ ಇದು. ಅದೇ ಸರ್, ಇದು ಫಸ್ಟ್ ಮೇಜರ್ ಬಂದು ನಾವು ಅಂದರೆ ಬಸ್ ಸ್ಟಾಪ್ ಸೀನ್ಸು ಇದೆಲ್ಲದೂ ಭದ್ರಾವತಿ ಪೇಪರ್ ಟೌನಲ್ಲಿ ಮಾಡಿದ್ವಿ ಸರ್. ಅದು ನಮ್ಮ ಕ್ಯಾಮ್ರಾಮನ್ ಸರ್ ನೋಡ್ಬಿಟ್ಟು ಒಂದ್ಸಲಿ ಫೋನ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ. ಎಲ್ಲ ಹೋಗಿ ಅಲ್ಲಿ ಮಾಡಿದ್ವಿ. ಆ ಹೀರೋಯಿನ್ ಮನೆ ಬಂದು ಇದರಲ್ಲಿ ಗದಗ್ ಮಾಡಿದ್ದೀವಿ. ಆಮೇಲೆ ಕೊಳ್ಳೇಗಾಲ, ಆಮೇಲೆ ಇದು ಮೇಲ್ಕೋಟೆ, ಜಾಸ್ತಿ ಬಂದು ನಾವು ಶ್ರೀರಂಗಪಟ್ಟಣ ಸುತ್ತ ತುಂಬ ಮಾಡಿದ್ದೀವಿ ಸರ್. ಮೇಲ್ಕೋಟೆ ಸರ್. 90% ಹಾಂ ಸರ್. 10% ಮಾತ್ರ ಇವಾಗಿನ ಜನರೇಷನ್ ಫ್ಲಾಶ್ ಬ್ಯಾಕ್ ಈ ಥರ ಇರುತ್ತೆ ಸರ್. 5 ಭಾಷೆಯಲ್ಲಿ ಯಾತಕ್ಕೆ? ಅಂದರೆ ಕನ್ನಡದ ಒಂದು ಇದು ಅಂದರೆ ಎಲ್ಲ ಇಲ್ಲೇ ಲೋಕಲ್ ಶೂಟಿಂಗ್ ಮಾಡಿರೋದ್ರಿಂದ ಬೇರೆ ಬೇರೆ ಭಾಷೆಗಳಿಗೆ ಹೇಗೆ ರೀಚ್ ಮಾಡಿಸ್ತೀರಾ? ಯಾತಕ್ಕೆ 5 ಭಾಷೆಯಲ್ಲಿ ಮಾಡಬೇಕು ಅಂತ? ಅದೇ ಸರ್, ಇದಾದ್ರೆ ಇವು ನಾವು ಶುರು ಮಾಡಿದ ಲವ್ ಜನರು ಅದು ಎಲ್ಲ ಹತ್ರ ಮಾತಾಡ್ಬೇಕಾದ್ರೆ ನಾವು ಮಾಡಬೇಕು ಅಂತ ಶುರು ಮಾಡಿದಲ್ಲ. ಅಂದರೆ ಮಾಡ್ತಾ ಮಾಡ್ತಾ ಎಲ್ಲರೂ ಹೇಳೋಕೆ ಶುರು ಮಾಡೋರು. ಇಲ್ಲ ಇದು ಬೇರೆ ಕಡೆ ತೊಗೊಂಡೋಗಿ ಒಬ್ರು ಹೇಳೋರು ತಮಿಳ್ ಸ್ಟ್ರಕ್ಚರಲ್ಲಿದೆ, ಆಮೇಲೆ ಒಬ್ರು ತೆಲುಗು ಸ್ಟ್ರಕ್ಚರಲ್ಲಿದೆ, ಈ ಥರ ಹೇಳ್ತಾ ಹೇಳ್ತಾ ಅದು ಆಗ್ತಾ ಹೋಯ್ತು ಸರ್. ಅದು ಎಲ್ಲರೂ ಸಪೋರ್ಟ್ ಮಾಡ್ತಾ ಪ್ರೊಡ್ಯೂಸರ್ ಕೂಡ ಆಯ್ತು ಮಾಡೋಣ ಅಂತ ಹೇಳಿದ್ರು. ನಾವು ಹಂಗೆ ಇದು ಮಾಡಿ ಶುರು ಮಾಡಿದಾಗ 4-5 ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಇರಲಿಲ್ಲ ಸರ್. ಅದು ನಡೀತಾ ಆಯ್ತು ಸರ್. ಅದೇ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದಾರೆ ಸರ್. ಒನ್ ಮಂತಲ್ಲಿ ಆಲ್ಮೋಸ್ಟ್ ಪ್ಲಾನ್ ನಡೀತಾ ಇದೆ ಸರ್. ಒಟ್ಟಿಗೆ ಅಂತ ನಡೀತಾ ಇದೆ. ಒಟ್ಟಿಗೆ ಇಲ್ಲಾಂದ್ರೆ 1 ವೀಕ್ ಆ ಕಡೆ ಈ ಕಡೆ ರಿಲೀಸ್ ಆಗುತ್ತೆ ಸರ್. ಅದು ಒಟ್ಟಿಗೆ ಮಾಡಬೇಕು ಅಂತ ಫೈಟ್ ನಡೀತಾ ಇದೆ, ನೋಡ್ಬೇಕು ಸರ್. ಸೆನ್ಸರ್ ಆಗಿದೆ, UA ಕೊಟ್ಟಿದ್ದಾರೆ. ಏನೋ ಪ್ರಯತ್ನ ಪಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಬೇಕು ಅಂತ ಮೀಡಿಯಂ ಹತ್ರ ಕಲ್ಕಳಕ್ಕೆ ಬೇಡ್ಕೊಂತೀನಿ ಸರ್. ಆಲ್ಮೋಸ್ಟ್ ಅನುಭವ ಸಚ್ಚಾರಿರುತ್ತೆ ಸರ್. ಆಲ್ಮೋಸ್ಟ್ ಆದರೆ ಒಂದು ಲೈನ್ ಯಾರೋ ಒಬ್ರು ಹೇಳಿದ್ರೆ ನಾವು ಅದನ್ನ ಹೇಳ್ಬೇಕಾ ಬೇಡ ಅಂತ ಮುಚ್ಚಿಟ್ಟಿದ್ವಿ ಸರ್. ಅಂದರೆ ಹುಬ್ಳಿ ಅಂದರೆ ಯಾಕೆ ಬಂದಿದ್ದಕ್ಕೆ ಆ ವಿಷಯ, ನಾನು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾಗ ಗುಟ್ಟಳ್ಳಿಯಲ್ಲಿ ಒಂದು ರೂಮಲ್ಲಿ ಇದ್ರಿ. ಅಲ್ಲಿ ಹುಬ್ಳಿ ಹುಡುಗರೆಲ್ಲ ಇದ್ರು, ಹುಬ್ಳಿ ಗುಲ್ಬರ್ಗ ಹುಡುಗರೆಲ್ಲ. ಅಲ್ಲಿ ಒಬ್ಬರು ಅಂದರೆ ಮೇಯ್ನ್ ಲೈನ್ ಆಲ್ಮೋಸ್ಟ್ ಟ್ವಿಸ್ಟ್ ಆಗಿದ್ದು ಅಲ್ಲೇ ಸರ್. ಅದೇ ನಾವು ಫುಲ್ಲು ಲೈವ್ ಸ್ಟೋರಿ ಇಲ್ಲದೆ ಇರೋದ್ರಿಂದ
ಇದು ಒರಿಜಿನಲ್ ಕತೆ ಅಂತ ಹೇಳೋದು ಬೇಡ, ಸುಮ್ಮನೆ ಫೇಕ್ ಥರ ಆಗುತ್ತೆ ಅಂದ್ಬಿಟ್ಟು ಎಲ್ಲೂ ಹೇಳ್ತಾ ಇಲ್ಲ ಸರ್. ಅಂದರೆ ನಮ್ಮ ಸಿನಿಮಾದಲ್ಲಿ ಕಾಣಿಸುತ್ತೆ ಸರ್, ಯಾಕಂದರೆ ನಮ್ಮಿದ್ರಲ್ಲಿ ಮೊಬೈಲ್ ಇರಲ್ಲ, ಮೊಬೈಲ್ಸ್ ಇರಲ್ಲ, ಆಮೇಲೆ ಎಲ್ಲ ಲವ್ ಲೆಟರ್ಸು, ಆಮೇಲೆ ಲ್ಯಾಂಡ್ ಲೈನು, ಆಮೇಲೆ ಇದು ಕಾಯಿನ್ ಬೂತು, ಈ ಥರ ಸ್ಟ್ರಕ್ಚರಲ್ ಹೋಗುತ್ತೆ ಸರ್. ಅದು ಪಾರಿವಾಳ ಇಲ್ಲ ಸರ್. ಅಂದರೆ ನಮ್ಮಿದ್ರಲ್ಲಿ ಜಾಸ್ತಿ ಮಾತಾಡುತ್ತೆ, ಸೌಂಡಲ್ಲಾಗಲಿ ವಿಜುವಲ್ಸಲ್ಲಾಗಲಿ ಅದು ನೋಡಿದಾಗ ಅನುಭವ ಆಗುತ್ತೆ, ನೇಚರ್ ಮಾತಾಡುತ್ತೆ ಸರ್. ಮೀಡಿಯಾದವ್ರು ಮಾತ್ರ ಪ್ರಶ್ನೆ ಕೇಳಲಿ. ಒಬ್ರು ಆಡಿದ್ದಾರೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಮಹಾರಾಜ್ ಸರ್ ಆಡಿದ್ದಾರೆ, ಇನ್ನೊಬ್ರು ಅಭಿಷೇಕ್ ಅಂತ, ಅದೇ ಅದು ಸಾಂಗ್ಸ್ ಬಗ್ಗೆ ಅವ್ರು ಹೇಳೋದು ಚೆನ್ನಾಗಿರುತ್ತೆ ಸರಿ. ಹಾಗಾಗಿ ಲಾಟ್ ಆಫ್ ಡಿಸ್ಕಷನ್ ಆದಮೇಲೆ ಈ ಥರ ಒಂದು ಮಾಡೋಣ ಅಂದಮೇಲೆ ಐ ಸೆಡ್ ಓಕೆ. ಆದರೆ ಐ ಆಮ್ ಫ್ರಮ್ ಅ ಡಿಫ್ರೆಂಟ್ ಇಂಡಸ್ಟ್ರಿ, ಬೇರೆ ಇಂಡಸ್ಟ್ರಿಯಿಂದ IT ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಆ್ಯಸ್ ಅನ್ ಆರ್ಟಿಸ್ಟು ಮಾಡಿದ್ದೀನಿ ಸಿನಿಮಾಲ್ಲಿ. ನಾನು ಹೀರೋಯಿನ್ ತಂದೆ ಪಾತ್ರದಲ್ಲಿದ್ದೀನಿ. ಇಂಡಸ್ಟ್ರಿ ಬಂದಮೇಲೆ ಗೊತ್ತಾಯಿತು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ ಸಿನಿಮಾಲಿ ಒಳಗೆ ಹೋಗ್ತಾ ದ ಟೀಮ್ ಎಫರ್ಟ್ಸ್ ನೀವು ಸಿನಿಮಾಲೆಲ್ಲ ತೋರಿಸುತ್ತೆ, ನಾನು ಹೇಳೋಕ್ಕಾಗಲ್ಲ. ಅಲ್ಲೇ ಒಬ್ಬೊಬ್ರದ್ದು ವಿ ವರ್ಕ್ಡ್ ಆಸ್ ಅ ಇಂಡಿವಿಜುವಲ್, ಆಸ್ ಅ ಬ್ಯೂಟಿಫುಲ್ ಟೀಮ್. ಏನು ಸಪೋರ್ಟ್ ಬೇಕೋ ವಿ ಟು ಡಿಸ್ಕಸ್, ಎಲ್ಲ ಸ್ಟೇಜಲ್ಲೂ ಡಿಸ್ಕಷನ್ ಆಗಿ ವಿ ವೆಂಟ್. ಯಾವುದಕ್ಕೂ ನೋ ಅರ್ಜೆನ್ಸಿ. ನಮ್ಗೇನಂದ್ರೆ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಶುಡ್ ಕಮ್ ಗುಡ್ ಅಂತ. ಸೊ ಚೆನ್ನಾಗಿ ಮಾಡಿದ್ವಿ, ಎಫರ್ಟ್ಸ್ ಎಲ್ಲರದ್ದು ಇದೆ. ವಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಪೋರ್ಟ್ ದಿಸ್. ಎಲ್ಲರೂ ನಮ್ಮ ಸಹಾಯ ಕೊಟ್ಟು ಇದು ಒಳ್ಳೆ ಒಂದು ಸಕ್ಸಸ್ ಆಗಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಮೂವಿಯಲ್ಲಿ ನಂದು ಒಂದು 90s, ಇದೊಂದು 90s ಸಬಬ್ ಲವ್ ಸ್ಟೋರಿ. ನಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಮನೇಲಿ ಏನೂ ಜವಾಬ್ದಾರಿ ತೊಗೊಳ್ದೆ ಹಂಗೆ ಆಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡಿರ್ತಾನೆ. ಅವ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಷಯ ಬರುತ್ತೆ, ಅದನ್ನು ಉಳಿಸ್ಕೊತಾನೆ ಇಲ್ವಾ ಅನ್ನೋದು ನಮ್ಮ ಸಿನಿಮಾ. ಅದು ಕರೆಕ್ಟಾಗಿ ಮಾಡಿದ್ದೀನಲ್ಲ ಸರ್? ಥ್ಯಾಂಕ್ ಯು. ಇಲ್ಲ, ಅಶೋಕ್ ಸರ್ ಇದ್ದಾರೆ, ಒಂದು 6 months ನನ್ನ ಬೆಂಡೆತ್ತಿದ್ದಾರೆ ಅವರು. ಸ್ಟಂಟ್ಸ್ ಎಲ್ಲ ಮಾಡಿದ್ದೀವಿ ತಾಂಡವ ಸಾಂಗ್ಗೆ. ಆಮೇಲೆ ಡ್ಯಾನ್ಸು ಸಾದಿಕ್ ಸರ್ ಸೂಪರಾಗಿ ಮಾಡಿಸಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಚೆನ್ನಾಗಿ ಮಾಡಿದ್ದೀನಿ, ನೀವು ನೋಡಿ ಹೇಳ್ಬೇಕು ಸರ್ ಎಲ್ಲರೂ. ಮೊದಲನೇ ಸಿನಿಮಾ ಹೌದು ಸರ್. ಮೊದಲನೇ ಸಿನಿಮಾ ಹೇಗಿತ್ತು? ಟೀಮಲ್ಲಿ ಮೊದಲನೇ ಸಿನಿಮಾ ಥರ ಇರಲಿಲ್ಲ ಸರ್. ಸ್ಟಾರ್ಟಿಂಗ್ ಒಂದು ವರ್ಕ್ಶಾಪ್ ಥರ ಮಾಡ್ಕೊಂಡಿದ್ವಿ, ರಿಯಾಸ್ ಮಾಡಿದ್ವಿ. ಸೆಟ್ಗೆ ಹೋಗ್ಬೇಕಾದ್ರೆ ಇದು ಫಸ್ಟ್ ಸಿನಿಮಾ ಥರ ಇರಲಿಲ್ಲ. ಸೊ ನಾನು ತುಂಬ ಥಿಯೇಟ್ರ್ ಮಾಡಿದ್ದೆ, ಅಲ್ಲಿಂದ ಇಲ್ಲಿ ಅಡಾಪ್ಟ್ ಆಗೋದು ಹೆಂಗೆ ಅಂತ ಫಸ್ಟ್ ನನಗೆ ತುಂಬ ಭಯ ಇತ್ತು. ಬಟ್ ನಂದ ಸರ್ ಇಟ್ ಮೇಡ್ ಇಟ್ ಈಸಿ ಫಾರ್ ಮಿ. ಹೌದು ಮೇಡಮ್, ನಾನು 2 years HCL ಟೆಕ್ಗೆ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕ್ವಿಟ್ ಮಾಡಿ ಬಾಲುಮಹೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದೇನೆ ಆ್ಯಕ್ಟಿಂಗ್ ಕೋರ್ಸ್. ಆಮೇಲೆ ಒಂದು 7-8 years ಥಿಯೇಟ್ರ್ ಮಾಡ್ತಿದ್ದೆ. ಆಮೇಲೆ ಇದು ಇಲ್ಲ, ಹಂಗೆ ಸುಮಾರು ಜನ ಥಿಯೇಟರ್ ಚೆನ್ನಾಗಿ ಸೂಪರ್ ಆಗಿತ್ತು, ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸಿನಿಮಾ ಒಂಥರ ಅಂತಾರಲ್ಲ, ನನಗೆ ಎರಡೂ ಚೆನ್ನಾಗಿದೆ ಮೇಡಮ್. ಅದರ ಚಾಲೆಂಜಸ್ ಅದಕ್ಕಿದೆ. ಥಿಯೇಟ್ರು ಅದೊಂಥರ ಎಕ್ಸ್ಪೀರಿಯನ್ಸು. ಇದು ಸಿನಿಮಾ ಬಂದು ಎಲ್ಲೋ ನಾವು ಬಿಟ್ಟಿರ್ತೀವಿ ಎಮೋಷನು, ಅದನ್ನು ಮತ್ತೆ ಎಲ್ಲಿಂದ ನಾವು ಕಂಟಿನ್ಯೂ ಮಾಡಬೇಕು, ಅದು ಚಾಲೆಂಜಿಂಗ್ ಆಗಿತ್ತು. ಇದ್ರ ಚಾಲೆಂಜಸ್ ಇದಕ್ಕೆ ಪರ್ಫೆಕ್ಷನ್, ಪ್ರೊಫೆಷನ್. ಹಾಂ, ಇದು ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಅಲ್ಲ, ಬೇಡ ಅಂದಿಲ್ಲ, ಯೋಚನೆ ಮಾಡಿ ನಿನ್ನ ಇಷ್ಟ ಅಂತ ಹೇಳಿದ್ರು. ಅಡ್ವೈಸ್ ಏನಿಲ್ಲ, ಮಾಡಿಲ್ಲ ಸರ್. ಅದೇ ಅದಕ್ಕೆ ನಮ್ಮ ಟೀಮ್ ಅವ್ರ ಹತ್ರ ಹೋಗಿಲ್ಲ ನಾವು. ಬಟ್ ಇದು ಫಸ್ಟ್ ಯಾರಿಗೂ ಗೊತ್ತಿಲ್ಲ ನಮ್ಮ ಟೀಮಲ್ಲಿ ಈ ಥರ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದೀನಿ ಅಂತ. ಇದು ನನ್ನ ಎಫರ್ಟಲ್ಲೇ ನನ್ನ ಥಿಯೇಟರ್ ಎಲ್ಲ ನೋಡಿ ಸರ್ ಸೆಲೆಕ್ಟ್ ಮಾಡಿದ್ದು, ಆಮೇಲೆ ಗೊತ್ತಾಗಿರ್ಬೋದು ಅವ್ರಿಗೆ. ಸೊ ಯಾ, ಥ್ಯಾಂಕ್ ಯು. ಎನಿವೇಸ್, ಈಗ ನನ್ನ ವಿಡಿಯೋ ನೋಡಿ ಕರೆದು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ನಂದು ಸರ್ಗೆ ಯಾವತ್ತೂ ಐ ವಿಲ್ ಬಿ ಥ್ಯಾಂಕ್ಫುಲ್. ಬಿಕಾಸ್ ಅವತ್ತು ಸರ್ ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನನಗೆ ಈ ಅವಕಾಶ ಸಿಕ್ಕೋ ಒಂದು ಮೂವಿಗೆ ಹೀರೋಯಿನ್ ಆಗಿದ್ದೀನಿ. ತುಂಬ ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ, ಹಗಲು ರಾತ್ರಿ. ನಾವೆಲ್ಲ ಹೇಗೆ ಅಂದರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ. ಸೊ ಒಬ್ಬರು ಯಾವುದ್ರಲ್ಲೂ ಏನಕ್ಕೂ ಕಾಂಪ್ರಮೈಸ್ ಆಗದೆ ತುಂಬಾನೇ ಎಫರ್ಟ್ ಹಾಕಿದ್ದೀವಿ. ಸೊ ನಮ್ಮ ಎಫರ್ಟ್ಸ್ ಇವಾಗ ನಿಮ್ಮ ಮುಂದೆ ಇದೆ. ನಾವು ಹಾಕಿದ ಎಫರ್ಟ್ಸ್ ಅಷ್ಟು ನಮಗೆ 100% ಸಕ್ಸಸ್ ಸಿಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್.
ಸೊ ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಆಕ್ಷನ್ ಜಾಸ್ತಿ ಅಂತ ನೀವೇನಾದ್ರು? ಇಲ್ಲ, ಆಕ್ಷನ್ ಇದೆ. ನಂದಿಲ್ಲ ಆಕ್ಚುಲಿ, ನಂದು ಫುಲ್ ಟ್ರೆಡಿಷನಲ್ ಕ್ಯಾರೆಕ್ಟರ್. ಅದರಲ್ಲಿ ಚೆನ್ನಾಗಿದೆ ಕ್ಯಾರೆಕ್ಟರ್. ಹೇಗೆ ಅಂದ್ರೆ ಯಾರಾದ್ರೂ ಪಕ್ಕದಲ್ಲಿರೋರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವಳು ಫುಲ್ ಹೆದರ್ತಿರ್ತಾಳೆ. ಆ ತರ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ. ಮುಂದೆ ಸಿನಿಮಾಗಳು ಮಾಡ್ತೀರಾ ಹೆಂಗೆ? ಹಾ ಸರ್, ನನ್ಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ಆಕ್ಚುಲಿ Jan 6th ನಂದು ಡೆಲಿವರಿ ಆಯ್ತು. ಲಾಸ್ಟ್ ನಾನು ಮೀಡಿಯಾದಲ್ಲಿ ಬಂದಾಗ ಹೇಳಿದ್ದೆ, ಲೈಕ್ ಟ್ವಿನ್ಸ್ ಬೇಬಿ. ಅವಾಗ ನಾನು ಕ್ಯಾರಿಂಗ್ ಇದ್ದೆ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಬಾಯಾ ಗರ್ಲಾ ಅಂತ. ಟ್ವಿನ್ ಗರ್ಲ್ ಬೇಬಿ ಆಗಿದೆ ನಂಗೆ Jan 6. ಸೊ ಅದಾಯ್ತು. ಆಮೇಲೆ ನಂದು ಸರ್ ನಂಗೆ ಸ್ಯಾಟರ್ಡೆ ಕಾಲ್ ಮಾಡಿದ್ರು, ಈ ತರ ಹಿಂಗೆ ಇದೆ ಅಂತ ಇವೆಂಟು. ನಾನು ಸೆಕೆಂಡ್ ಥಾಟ್ ಯೋಚನೆ ಮಾಡಿಲ್ಲ. ಓಕೆ ಫೈನ್, ಏನಾದ್ರೂ ಆಗ್ಲಿ ನಾನು ಹೋಗ್ಬೇಕು. ಬಿಕಾಸ್ ಹೀರೋಯಿನ್ ಆಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಮೂವಿಗೆ ಅದ್ ನಾನು ಕಂಪ್ಲೀಟ್ ಮಾಡ್ಲೇಬೇಕು. ಬಿಕಾಸ್ ನಾನು ಒಬ್ಳು ಬಂದಿಲ್ಲ ಅಂದ್ರೆ ಅದು ನಮ್ಮ ಮೂವಿಗೆ ಡ್ರಾಬ್ಯಾಕ್ ಆಗ್ಬಾರ್ದು. ಸೊ ಇಲ್ಲ, ನಾನು ಹೋಗ್ತೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಹ್ಯಾವ್ ಟು ಕಂಪ್ಲೀಟ್ ಅನ್ಕೊಂಡು ಇವತ್ತು ಬಂದೆ ನಾನು. ಸೊ ನಿಮ್ ಸಪೋರ್ಟ್ ನಮಗ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಬ್ಯಾಂಗ್ಳೂರಲ್ಲೇ ಸರ್. ಲೊಕೇಶನ್ ಮಾಡಿದ್ವಿ ಸರ್. ಚಾಲೆಂಜಿಂಗ್ ದೃಶ್ಯಗಳಿದ್ದೀರಾ? ನಂದು ನನಗೊಂದು ದೊಡ್ಡ ಚಾಲೆಂಜು. ಯಾಕೆಂದರೆ ನಾನು ಭಾಳ ಸಿನಿಮಾ ಮಾಡಿದ್ದೀನಿ ಸರ್. ಬಟ್ ಇವ್ರ ಜೊತೆಗೆ ಮಾಡಿದ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಯಾಕೆಂದರೆ ಇವರು ಪ್ರತಿಯೊಂದು ಸೀನು ಮ್ಯೂಸಿಕ್ ಎತ್ಕೊಂಡು ಶೂಟ್ ಮಾಡ್ಯಾರ ಸರ್. ಅಂದರೆ ನಮ್ದು ರೆಡಿ ಇರಲಿಲ್ಲ, ಇಟ್ಟು ಮ್ಯೂಸಿಕ್ ಯಾವುದಿದೋ ಅದನ್ನು ರೆಫರೆನ್ಸ್ ಇಟ್ಕೊಂಡು ಶೂಟ್ ಮಾಡಿದ್ದಾರೆ ಸರ್. ಭದ್ರಾವತಿ ಮಾಡಿದ್ದೀವಿ, ಆಮೇಲೆ ಗದಗ ಮಾಡಿದ್ದೀವಿ. ಊರ ಹೆಸರು ಹೇಳಿದ್ರು ಅವರು, ನಮ್ಮ ನೇಚರ್ ಅಂತ ತಗೊಂಡಿದ್ದೀವಿ ಅಂದ್ರಲ್ಲ, ಅದು ನಿಮ್ಗೆ ತುಂಬ ಕ್ಯಾಮ್ರಾಮನ್ಗೆ ಇಷ್ಟ ಆಗಿದ್ದಂತ ಸರ್. ನನಗಿಂತ ನಮ್ಮ ಡೈರೆಕ್ಟ್ರು ಸಖತ್ ಅದರಲ್ಲಿ ಇದ್ದಾರೆ. ಯಾಕೆಂದ್ರೆ ಅವರು ನಾನು ಇಲ್ಲಿ ಮಾಡೋಣ ಚೆನ್ನಾಗಿದೆ ಅಂದರು, ಇಲ್ಲ ಅಲ್ಲ ಸರ್ ಇದಕ್ಕಿಂತ ಬೆಟ್ರಾಗಿ ನೋಡೋಣ ಅಂತ ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡ್ತಾರೆ. ಇದೊಂದು ಚಾಲೆಂಜಿಂಗ್ ಆಗಿತ್ತು ಸರ್. ಆಶೀರ್ವಾದ ಮಾಡಿ ನೋಡಿದ್ರೆ ಮುಂದೆ ಬೆಳೀತೀನಿ ಅಂತ ಅನ್ಕೋತೀನಿ. ನೀವೇ ಮೊದಲು ಸಿನಿಮಾ ನೋಡಿರೋದು ಸರ್? ಅದೇ ತುಂಬ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿದೆ ಸರ್. ನೀವು ಸಲ ನೋಡಿದ್ರೆ ಸರ್. ಇಲ್ಲ ಸರ್, ನಾನು ಫಸ್ಟ್ ಟೈಮ್ ನೋಡಿದ್ದು ಎಡಿಟರ್ ಅಂತ ಗೊತ್ತಾದಾಗ ನಾನು ಟೀಸರಲ್ಲಿ ಆಶೀರ್ವಾದ ತಗೊಂಡೆ ಸರ್. ಸೊ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಐಟಮ್ಸ್ ಮಾಡಿ ರಿಸ್ಕ್ ತಗೊಂಡು ಕೆಲಸ ಮಾಡಿದ್ದೀವಿ. ಆ್ಯಕ್ಚುಲಿ ಒಬ್ಬೊಬ್ರಿಗೂ ಹೆವಿ ರಿಸ್ಕ್ ಕೊಟ್ಟು ಕೆಲಸ ಮಾಡಿದ್ದೀನಿ. ಆ್ಯಕ್ಚುಲಿ ಹೀರೋ ಬಂದು ಮೇಲೆ ಈಶ್ವರ ಇದ್ದಾರೆ, ಈಶ್ವರ ದಾಟಿ ಕೆಳ ಬಂದು ಜಂಪ್ ಮಾಡಿ ಎದೆ ಹೊಡಿತಾರೆ. ಆ್ಯಕ್ಚುಲಿ ಹೆವಿ ರಿಸ್ಕ್ ಜಾಬ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಥರ ಈ ಥರ ಸ್ವಲ್ಪ ಹೆವಿ ರಿಸ್ಕ್ ಜಾಬ್ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿ ರಿಸ್ಕ್ ತಗೊಂಡು ಹೋಗಬೇಕು. ಯಾಕಂದರೆ ಈಶ್ವರ ಇರೋದು ಎಷ್ಟೋ ಅಡಿ ಐತೆ, ಅಲ್ಲಿಂದ ಮೇಲೆ ಬಂದು ಕೆಳಗೆ ಬಂದು ಜಂಪ್ ಮಾಡಿ ಎದೆ ಹೊಡಿಬೇಕು. ಅದು ಹೆವಿ ರಿಸ್ಕ್ ಜಾಬ್. ಯಾಕಂದ್ರೆ ಕೆಲವು ಜನ ಮಾಡ್ಬೋದು, ಇಲ್ಲ ಅಂತಲ್ಲ. ಅದು ಇವ್ರು ಮಾತ್ರ ಅಷ್ಟು ಈಸಿಯಾಗಿ ಕೆಲಸ ಮಾಡಿದ್ರು ನಮ್ಮ ಹತ್ರ. ಕೆಲವು ತೆಲುಗು ಪಿಕ್ಚರು, ಕನ್ನಡ ಪಿಕ್ಚರು ಎಲ್ಲ ನೋಡಿದ್ದೀರಾ. ಅಂದ್ರೆ ಇವರು ಅಷ್ಟು ಈಸಿಯಾಗಿ ನಮಗೆ ಒಬ್ಬ ಹೀರೋ, ಹೊಸ ಹೀರೋ ಬಂದು ಈ ಥರ ಸ್ಪೆಷಲ್ ವರ್ಕ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಭಲೇ ಖುಷಿ ಆಯಿತು ಸರ್. ಆಮೇಲೆ ನಂದಕುಮಾರು ನಮ್ಗೆ ಈ ಥರ ಬೇಕು ಆ ಥರ ಬೇಕು ಅನ್ನೋರು, ನಾನು ರೆಡಿ 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 ಅಂತ ಇದೆ ಹೊತ್ತು ಯಾವ್ದು ಇಲ್ಲ ಅಂತ ಹೇಳ್ತಲ್ಲ. ಆಮೇಲೆ ಕ್ಯಾಮ್ರಾಮನ್ನು ನಮಗೆ ಹೆವಿ ಸಾಥ್ ಕೊಡೋರು. ಆಮೇಲೆ ನಮ್ಮ ವಿಲ್ಲನ್ ಅವ್ರು ಇದ್ದಾರೆ, ಅವರು ಅಷ್ಟೇ, ಮಾಸ್ಟರ್ ರೆಡಿ ಮಾಸ್ಟರ್, ಯಾಕೆ ಮಾಸ್ಟರ್ ಹಿಂಗೆ ಇದ್ದೀರಾ, ರೆಡಿ, ನಾವು ಮಾಡೋಕೆ ರೆಡಿ, ಯಾವುದಕ್ಕೆ ಭಯ ಬೀಳಲ್ಲ. ನಮ್ಮ ಪಿಕ್ಚರ್ ಇಟ್ಟಾಗಬೇಕು, ಕನ್ನಡ ಜನ ನಮ್ಗೆ ನೋಡಬೇಕು. ಯಾವ ದೇಶ ಈ ದೇಶ ಎಲ್ಲ ನೋಡ್ತಾ ಇದ್ದಾರೆ, ನಮ್ಮ ಕನ್ನಡ ನಮ್ಮ ಪಿಕ್ಚರ್ ಯಾಕೆ ತೋರಿಸಲ್ಲ, ತೋರಿಸಿ ಧೈರ್ಯ ಕೊಡಿ ಅನ್ನೋ ಅವರು. ಇಷ್ಟು ಚೆನ್ನಾಗಿ ಮಾಡೋರು ಹೀರೋ, ಡೈರೆಕ್ಟ್ರು, ವಿತ್ ಕ್ಯಾಮ್ರಾಮನ್ನು, ಪ್ರೊಡ್ಯೂಸರು, ವಿತ್ ಆರ್ಟಿಸ್ಟ್ಗೆಲ್ಲ ನನ್ನ ನಮಸ್ಕಾರ. ಒಂದು ಮಾತ್ರ ಒಂದು ಆಕ್ಷನ್ ಫೈಟ್ ಮಾಡಿದ್ದೀವಿ, ಬೆಂಕಿ ಫೈಟು. ಅದು ಹೆವಿ ರಿಸ್ಕ್ ಆಗಿ ಮಾಡಿದ್ದೀವಿ. ಯಾಕೆ ಬೆಂಕಿ ಸ್ವಲ್ಪ ಟಚ್ ಆದ್ರೆ ಅಮ್ಮ ಅಪ್ಪ ಅಂತೀವಿ, ಅಂತೀವಿ. ಈ ಬೆಂಕಿ ಇಟ್ಕೊಂಡೆ ಫೈಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ಏನ್ ಮೈಯೆಲ್ಲ ಆಡ್ತಾ ಇದ್ದಾರೆ. ಎಲ್ಲಿ ಎಲ್ಲದೆ ನೋಡಿದ್ರೆ ಅಲ್ಲ ಕಡೆ ಈ ಕಡೆ ಈ ಕಡೆ ಈ ಕಡೆ, ಆ ಲಾರಿ ಈ ಲಾರಿ ಈ ಕಡೆ ಎಲ್ಲ ಬೆಂಕಿಗಳು ಬರ್ತೈತೆ, ಎಲ್ಲಿ ನೋಡಿದ್ರೆ ಬೆಂಕಿಗಳೇ. ಆತ ಹೆವಿ ರಿಸ್ಕ್ ಜಾಬ್ ತಗೊಂಡು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಸರ್. ಸರ್ 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 ನಾವು ಆಕ್ಷನ್ ಫೈಟ್ ಮಾಸ್ಟರ್ ಅಲ್ವಾ, ಅದು ಬರ್ತಾನೆ ಇರ್ತದೆ ಸರ್. ಸ್ಟಾರ್ಟ್ ಕ್ಯಾಮ್ರಾ ಅಂದ್ರೆ ಫಾಟ್ ಬಂದ್ಬಿಡ್ತದೆ. ಇವಾಗ ಯಾವ ಸೀರಿಯಲ್ ಹೋಗ್ತೀವಿ, ಅಣ್ಣಯ್ಯ ಸೀರಿಯಲ್, ರಾಮಾಚಾರಿ ಸೀರಿಯಲ್ ಹೋಗ್ತೀವಿ, ಸುಮ್ಮನೆ ಇರ್ತೀವಿ. ಮಾಸ್ಟರ್ ಬನ್ನಿ ಮಾಸ್ಟರ್, ನಿಮ್ಮ ಕೆಲಸ ಮುಗೀತು, ಬನ್ನಿ ಮಾಡಿ ಮಾಡಿ ಸರ್. ರೆಡಿ ಸರ್, ರೆಡಿ. ಆ ಬಂದಿದ್ದೆ ಸರ್, ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಹಂಗೆ ಹೋಗ್ಬಿಡ್ತಾರೆ. ಹಾಗೆ ಹಂಗೆ ಹೋಗ್ತಾ ಇರ್ತದೆ ವರ್ಕು. ಓ ಹಂಗೆ ಸೈಲೆಂಟ್ ಆಗಿರ್ತಾರೆ ಸರ್. ಹೇಳಿ ಸರ್. ಏನ್ ಸರ್ ಹೊಸ ಟೈಟಲ್ ಬೆಂಕಿ ಅಶೋಕ್ ಅಂತ ನೀವು ಹೇಳ್ತಾ ಇದ್ದೀರಾ ಟೈಟ್ಲು. ಆ್ಯಕ್ಚುಲಿ ನಾವು ಆ ಕಾಲದಿಂದ ಒಬ್ಬರು ಏನಂದ್ರೆ
ಒಬ್ಬ ಮೆಡ್ರಾಸ್ ಮಾಸ್ಟರ್ ಆಗಲಿ, ಆಂಧ್ರ ಮಾಸ್ಟರ್ ಆಗಲಿ, ಬಾಂಬೆ ಮಾಸ್ಟರ್ ಆಗಲಿ, ಪುನೀತ್ ರಾಜ್ಕುಮಾರ್ಗೆಲ್ಲ ನಾವು ಕಂಪೋಸ್ ಮಾಡ್ತಾ ಇದ್ರಿ. ಅವ್ರು ಬಿಟ್ಟು ಕೊಡ್ತಾ ಇದ್ದಿಲ್ಲ. ಬಾಂಬೆ ಮಾಸ್ಟರ್ ರಾಮ್ ಶೆಟ್ಟಿಗೆ ನಾನೇ ಕಂಪೋಸ್ ಮಾಡ್ತಾ ಇದ್ದೆ. ಈ ಥರ ಬಿಡು ಆ ಥರ ಬಿಡು ಅಂತ ನಾನು ಕಂಪೋಸ್ ಮಾಡ್ತಾರೆ. ರಾಮ್ ಶೆಟ್ಟಿ ಹೇಳೋರು ದೇಖೋ ದೇಖೆ ಅಚ್ಚ ಕಮ್ ಕರ್ತಾ ದೇಖೋ ಅವ್ನ ಮಾತು ಕೇಳು ನೀನು ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಡ. ಮಿಲನ ಸಾಂಗ್ ಫೈಟ್ ನೋಡಿದ್ರಿ ಸರ್, ಎಲ್ಲ ನಾನೇ ಕಂಪೋಸ್ ಮಾಡಿದ್ದು. ಆ್ಯಕ್ಚುಲಿ ಫೈಟು ಮಾಡಿದ್ದೀನಿ ಅದಲ್ಲಿ. ಆದರೆ ನಾವು ನಮ್ಮ ಕನ್ನಡ ಪಿಕ್ಚರ್ ನಾವು ಗೆಲ್ಬೇಕಲ್ವಾ? ಬೇರೆ ದೇಶದವ್ರು ಅವನೇ ಯಾಕೆ ಬರಬೇಕು? ನಾವೇ ಗೆಲ್ಬೇಕು, ನಾವೇ ಆ್ಯಕ್ಷನ್ ಇಂಡಿಯರ್ ಆಗಬೇಕು. ಯಾಕೆ ಬೇ ಬೀಳ್ಬೇಕು ನಾವು? ಇವಾಗ ಅಣ್ಣಯ್ಯ ಸೀರಿಯಲ್ ನೋಡ್ತೀರಾ, ರಾಮಾಚಾರ್ಯ ಸೀರಿಯಲ್ ನೋಡ್ತೀರಾ, ಅದ್ರಲ್ಲಿ ಆ್ಯಕ್ಷನ್ ಇಂಡಿಯರ್ ಥರ ಫೈಟ್ ತೆಗಿತಾ ಇದ್ದೀವಲ್ಲ. ಮಾಮೂಲಿ ಫೈಟ್ಗಳು ಯಾವ್ದು ತೆಗಿತಾ ಇಲ್ಲ. ಸೀರಿಯಲ್ ಎಲ್ಲ ಆ್ಯಕ್ಷನ್ ಆಗ್ಬಿಟ್ಟಿದೆ ಸರ್. ಆ್ಯಕ್ಷನ್ ನಾವೇ ಕೊಡ್ತಾ ಇದೀವಲ್ಲ ಸರ್. ನಾವು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಪಿಕ್ಚರ್ ಥರ ಫೈಟ್ ಮಾಡ್ಕೊಡ್ತಾ ಇದ್ದೀವಲ್ಲ. ಫಸ್ಟ್ ಈ ಸೀರಿಯಲಲ್ಲಿ ಬರ್ತಾ ಇರಲಿಲ್ಲ ಸರ್. ಇವಾಗ ಯಾವುದೇ ಸರ್ ಎಲ್ಲಮ್ಮ ಸೀರಿಯಲ್ ಆಗಲಿ ಯಾವ ಸೀರಿಯಲ್ ಆಗಲಿ ನಮ್ಮ ಕರ್ತವ್ಯ ಸರ್. ಅಲ್ಲೂ ಕಲರ್ಗಳು ಜಾಸ್ತಿ ಆಯ್ತು, ಹೊಡೆಯಕ್ಕೆ ಬೇಕೇ ಬೇಕಲ್ಲ. ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಆಮೇಲೆ ನಾನು ಹೀರೋ ಒಂದು 6 ತಿಂಗಳು ಅಶೋಕ್ ಮಾಸ್ಟರ್ ಹತ್ರ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದು ಮಾಡಿದ್ದು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ದಾರೆ. ನಿಮ್ಮ ಒಂದು ಸಪೋರ್ಟು, ನಿಮ್ಮ ಆಶೀರ್ವಾದ ದಯವಿಟ್ಟು ಈ ಒಂದು ಪ್ರಾಜೆಕ್ಟ್ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ. ಅಷ್ಟೇನಾ? ಆ್ಯಂಡ್ ಅದ್ಭುತವಾಗಿದೆ. 6 ಸಾಂಗ್ಸು ನನಗೆ ಚಾಲೆಂಜಿಂಗ್ ಆಗಿದೆ. ನಾನು ಮಹಾರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚಾಲೆಂಜ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಚಾಲೆಂಜ್ ಇರ್ತಾರಲ್ಲ ಅಂದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತಿರಲ್ಲ. ಆ್ಯಂಡ್ ಫೈಟ್ ನಡೀತಾನೆ ಇತ್ತು. ಅವರು ಸ್ಟುಡಿಯೋಲ್ಲಿ ಫೈಟ್ ಮಾಡ್ತಾಯಿದ್ರು, ನಾನು ಸ್ಪಾಟಲ್ಲಿ ಫೈಟ್ ಮಾಡ್ತಿದ್ದೆ. ಅವರು ಯಾವ ರೀತಿಯಾಗಿ ಮ್ಯೂಸಿಕ್ಕನ್ನು ಒಂದೊಂದೇ ಲೇಯರ್ ಓಪನ್ ಮಾಡ್ತಾನೆ ಇದ್ರು. ನಾನು ಆ ಥರನೇ ಡಿಸೈನ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಎಲ್ಲ ಸಾಂಗ್ಸು ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ನಂದ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡು, ಅಕ್ಕಪಕ್ಕ ಊರು ನಮ್ಮಿಬ್ಬರದು. ಆ್ಯಂಡ್ ಫಸ್ಟಿಂದನೂ ಅವನದು ಮತ್ತು ನಂದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಸ್ಕ್ರಿಪ್ಟಲ್ಲೂ ಕೂತಿದ್ದೆ ನಾನು. ಎಲ್ಲ ಸಾಂಗ್ಸು ಸಿಚುವೇಶನ್ ಸಾಂಗ್ಸ್ ಇದೆ, ಯಾವುದು ಡ್ರೀಮ್ ಸಾಂಗಲ್ಲಿ ಹೋಗಲ್ಲ. ಆ್ಯಂಡ್ ಪ್ರಕೃತಿಯನ್ನು ಹೇಳ್ದಂಗೆ ಪ್ರಕೃತಿಯನ್ನು ಹಿಡ್ಕೊಂಡೆ ನಾವು ಎಲ್ಲ ಸಾಂಗ್ಸನ್ನು ಕಂಪೋಸ್ ಮಾಡಿದ್ದೀನಿ. ಒಂದು ಫೀಲ್, ಒಂದು ಯಾವ್ಯಾವ ಸಾಂಗು, ಲವ್ ಸಾಂಗ್, ಮೆಲೋಡಿ ಸಾಂಗ್ ಇರಲಿ, ಒಂದು ಆಕ್ಷನ್ ಸಾಂಗ್ ಇರಲಿ. ಆಕ್ಷನ್ ಸಾಂಗಲ್ಲಿ ಇವಾಗ ನೋಡಿದ್ರಲ್ಲ, ಆ ಸಾಂಗಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಶೋಕ್ ಸರ್ ತುಂಬಾ ಆ್ಯಕ್ಷನ್ ಸೀಕ್ವೆನ್ಸನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಒಂದು 10% ಇರ್ಬೋದು, ನೋಡಿರೋದು ನೀವು. 100% ಆ್ಯಕ್ಷನ್ ಇದೆ ಅದರಲ್ಲಿ. ಆ್ಯಂಡ್ ನಮ್ಮ ಜಾನಪದ ಕಲಾವಿದರು ತುಂಬ ಇದ್ದಾರೆ ಅದರಲ್ಲಿ. ಡೊಳ್ಳು ಕುಣಿತ ಆ್ಯಂಡ್ ಅಗೋರಿ ವೇಷಗಳು ಹಾಕ್ಕೊಂಡು ಎಲ್ಲ ನೃತ್ಯಗಳು ಮಾಡಿದ್ದೇವೆ. ನವಶಕ್ತಿಗಳನ್ನು ಕಟ್ಸಿದ್ದೀವಿ ಅದರಲ್ಲಿ. ಸೊ ತುಂಬ ಸಕ್ಕದಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಆ ಸಾಂಗಲ್ಲಿ. ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ವಾ, ಸೊ ಎಲ್ಲರೂ ಸೇರಿ ಮಾಡಿದ್ವಿ. ಮ್ಯೂಸಿಕ್ ಡೈರೆಕ್ಟರಿಂದ ಸ್ಟಾರ್ಟ್ ಆಯಿತು ಮ್ಯೂಸಿಕ್ ಟಮಟೆ, ಅಲ್ಲಿಂದ ಅಶೋಕ್ ಸರ್ವರೆಗೂ ತುಂಬಾ ಅದ್ಭುತವಾಗಿ ಆ ಸಾಂಗ್ ಮೂಡಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಒಂದೊಂದು ಸಾಂಗ್ ಒಂದೊಂದು ಸ್ಟೈಲಲ್ಲಿದೆ. ಒಂದು ಮೆಲೋಡಿ ಸಾಂಗ್ ಇದೆ ಆ್ಯಂಡ್ ಒಂದು ನಮ್ಮ ಮ್ಯಾಮ್ ತುಂಬಾ ಒಳ್ಳೆ ಮಳೆ ಹನಿ ಸಾಂಗ್ ಅಂತ ನೆಕ್ಸ್ಟ್ ಬರುತ್ತೆ. ದೆನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮ್ಯಾಮ್. ದೆನ್ ಅರುಣ್ ಸರ್ ಇರ್ಬೋದು ಆ್ಯಂಡ್ ರಾಣಿ ಮ್ಯಾಮ್ ಇರ್ಬೋದು. ನಾವು ಏನು ಹೇಳ್ತೀವಿ ಅದಕ್ಕೆ ಇನ್ನೂ ಒಂದು 10% ಎಕ್ಸ್ಟ್ರಾನೇ ಕೊಡ್ತಿದ್ರು. ಎಕ್ಸ್ಪ್ರೆಷನ್ಸಿಂದ ಹಿಡಿದು ಒಂದು ಹಾರ್ಡ್ ವರ್ಕು. ಅರುಣ್ ಸರ್ಗಂತೂ ಫಸ್ಟ್ ಸಾಂಗ್ ನಾನು ಫಸ್ಟ್ ಶೆಡ್ಯೂಲಲ್ಲಿ ಫಸ್ಟ್ ಸಾಂಗ್ ಮಾಡಿದಾಗ ಒಂದು ಪ್ಯಾಥೋ ಸಾಂಗು, ಅರುಣ್ ಸರ್ ಫಸ್ಟ್ ಶಾರ್ಟಲ್ಲೇ ನಾನು ಮನ್ಸು ಗೆದ್ಬಿಟ್ರು ಅರುಣ್ ಸರ್. ಆ್ಯಕ್ಚುಲಿ ಅದು ಅಲ್ಲಿ ಮಾರ್ಕೆಟಲ್ಲಿ ಮಾಡಿದ್ದ ಸಾಂಗು. ದೆನ್ ಆ ಮಾರ್ಕೆಟಲ್ಲಿ ಸರ್ ಇಲ್ಲಿ ಮಲ್ಕೋಬೇಕು ನೀವು ಅಂದೆ, ಅವ್ರು ಹಂಗೆ ಮಲ್ಕೊಂಬಿಟ್ರು. ನಾನು ಹೆಂಗೆ ಹೇಳಬೇಕು ಸರ್ಗೆ, ಹೆಂಗೆ ಮಲ್ಸೋದು, ಇಲ್ಲಿ ಅಷ್ಟೊಂದು ಗಲೀಜಿದೆ, ಹೆಂಗೆ ಮಲ್ಸೋದು, ಇದೆಲ್ಲ ನಾವು ಆರ್ಟಿಫಿಷಿಯಲ್ ಮಾಡಿಲ್ಲ ಅಲ್ಲಿ, ಹಂಗೆ ಮಲ್ಕೊಂಬಿಟ್ರು. ಸೊ ಅಲ್ಲಿ ನನಗೆ ಫೈರ್ ಅನಿಸ್ತು. ಎಸ್, ನಾನು ಗೆದ್ದೆ. ಈಗ ನಾನು ಅನ್ಕೊಂಡಿದ್ದು ಮಾಡಿಸ್ಬೋದು ನಮ್ಮ ಆರ್ಟಿಸ್ಟ್ಗೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಸರ್ ಯಸ್, ಚೆನ್ನಾಗಿ ಬರುತ್ತೆ ಸರ್. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮಳೆಯಲ್ಲಿ ತುಂಬ ಸಾಂಗ್ಸ್ ಇದೆ. ಪ್ರಕೃತಿ ಅಂದಾಗ ಗಾಳಿ, ಮಳೆ, ಬೆಂಕಿ ಎಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಒಂದೊಂದು ಸಾಂಗಲ್ಲಿ ಒಂದೊಂದು ಎಲಿಮೆಂಟ್ಸ್ ಇರುತ್ತೆ. ಸೊ ಮಳೆಯಲ್ಲಿ ತುಂಬ ನೆಂದಿದ್ದಾರೆ ಸರ್. 24/7 ಅವರ್ ನೆಂದಿದ್ದಾರೆ ಸರ್ ಅರುಣ್ ಸರ್. ಹ್ಯಾಂಡ್ಸ್ ಅಪ್ ಸರ್. ನಿಜವಾಗ್ಲೂ ನಾವು ಒಂದು ಅರ್ಧ ಗಂಟೆ ನೆಂದ್ರೆ ನಮಗೆ ಸುಸ್ತಾಗ್ಬಿಡುತ್ತೆ. ಅದರಲ್ಲಿ ರಿಯಲಿ ಗ್ರೇಟ್ ಸರ್. ನಾವು ಈ ಥರ ಹೇಳ್ಕೊಂಡ್ರೆ ಅದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಅರುಣ್ ಸರ್ ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕ ಒಂದು ಇದಾಗ್ಬಿಡುತ್ತೆ. ಎಲ್ಲೆಲ್ಲಿ ಮಾಡಿದ್ರೆ ಸರ್, ಮಾಗಡಿಯಲ್ಲಿ ಒಂದು ಸಾಂಗ್ ಆಗಿದೆ, ಮೇಲ್ಕೋಟೆಯಲ್ಲಿ ಈಗ ನೋಡಿದ್ರಲ್ಲ ಆ ಸಾಂಗು. ದೆನ್ ಗದಗಲ್ಲಾಗಿದೆ ಸರ್, ಗದಗಲ್ಲಾಗಿದೆ, ಮತ್ತು ಶ್ರೀರಂಗಪಟ್ಟಣಲ್ಲಾಗಿದೆ ಸರ್.
ಮಳೆ ಸಾಂಗು ಸರ್ ಮಳೆ 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 ಸಾಂಗು ನಮ್ಮ ಇದರಲ್ಲಿ ಗದಕಲ್ ಆಗಿದೆ ಸರ್. ಗದಕಲ್ಲಿ ಮಳೆ ಸಾಂಗ್ ಆಗಿದೆ. ನ್ಯಾಚುರಲ್ ಇಲ್ಲ ಸರ್. ಸರ್ ಆಕ್ಚುಲಿ ಒಂದು ಮಾತಾಡ್ಬೇಕು, ನಾವ್ ಎಲ್ಲಿ ಹೋದ್ರು ಸರ್ ನ್ಯಾಚುರಲಿ ಮಳೆ ಬಂದಿದೆ ಸರ್. ಅದನ್ನೇ ಅವನು ಹೇಳಿದೀಗ. ನ್ಯಾಚುರಲಿ ಮಳೆ ಬಂದಿದೆ ಸರ್. ತೊಂದರೆ ಕೊಟ್ಟಿದೆ ನಮ್ಗೆ ಶೂಟಿಂಗ್ ಮಾಡೋದಕ್ಕೆ. ಅದರಲ್ಲೇನೋ ಶೂಟ್ ಮಾಡಿದ್ದೀರಾ? ಇಲ್ಲ ಸರ್, ಅದ್ರಲ್ಲಿ ಶೂಟ್ ಮಾಡೋದಕ್ಕೆ ಅಲೇಶ್ ಸರ್ ಓಕೆ ಅಂತಿದ್ರೆ ಮಾಡ್ಬೋದಿತ್ತು. ಅಂಡ್ ಅಲೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅಲೇಶ್ ಸರ್ ನಾನು ಫಸ್ಟ್ ಟೈಮ್ ಕೊರಿಯೋಗ್ರಾಫರ್ ಮಾಸ್ಟರ್ ಆಗಿ ಮಾಡಿರೋದು. ಅಲೇಶ್ ಸರ್ ಸಪೋರ್ಟ್ ತುಂಬಾನೇ ಸಿಕ್ಕಿದೆ. ಫ್ರೇಮ್ಸ್ ಎಲ್ಲ ಆ್ಯಂಡ್ ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಆ್ಯಂಡ್ ಅಲೇಶ್ ಸರ್ ಲೈಟಿಂಗ್ಸ್ ಆ್ಯಂಡ್ ಕ್ಯಾಮ್ರಾ ಬ್ಯೂಟಿಫುಲ್. ಅವ್ರು ಇಡೋದು ನೋಡ್ಬಿಟ್ಟೆ ನಾನು ಒಂದು ಸಾಂಗ್ ಅವ್ರಿಗೋಸ್ಕರನೇ ಕಂಪೋಸ್ ಮಾಡಿದೆ. ತುಂಬ ಅದ್ಭುತವಾಗಿ ಬಂದಿದೆ. ಅದೇ ಮಳೆ ಹನಿ ಸಾಂಗು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದೇ ಸರ್, ತುಂಬ ಥ್ಯಾಂಕ್ಸ್ ಅವ್ರಿಗೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ಸ್ಮಾಲ್ ಗ್ಲಿಚ್ ಆಗಿತ್ತು ನಮ್ಮ ಆಡಿಯೋದಲ್ಲಿ ರಿಲೀಸ್ ಮಾಡುವಾಗ. ನಮ್ಗೆ ಆ ಹೊಸ ಒಂದು ಪ್ಲೇಸಲ್ಲಿ ಐಡಿಯಾನೇ ಬಂದಿರಲಿಲ್ಲ. ಈ ಸೌಂಡ್ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೆ ನಾನು. ಎಸ್ ಸರ್ ಹೇಳಿದ್ರು ಅಲ್ಲಿ ಏನೋ ಒಂದು ಮಫಲ್ಡ್ ಆಗಿ ಸೌಂಡ್ ಕೇಳ್ತಾ ಇದೆ ಅಂತ. ಆಮೇಲೆ ಹೋಗಿ ಹೆಡ್ಸೆಟ್ಲಿ ಕೇಳುವಾಗ ಅದು ಮೌನ ಔಟ್ಪುಟ್ ಆಗಿದೆ. ಆಮೇಲೆ ಆಡಿಯೋ ಕಂಪನಿಗೆ ಹೇಳಿಬಿಟ್ಟು ಸರ್ ಹಿಂಗಾಗಿದೆ, ಸ್ವಲ್ಪ ಚೇಂಜ್ ಮಾಡಿಕೊಡಿ ಅಂದರೆ ಚೇಂಜ್ ಮಾಡಿಕೊಟ್ರು. ಎಸ್ ಸರ್, ಎಸ್ ಸರ್, ಎಸ್ ಎಸ್. ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್. ಆ್ಯಕ್ಚುಲಿ ಎಲ್ಲರೂ ಮಾತಾಡಿದ್ಮೇಲೆ ಲಾಸ್ಟಾಗಿ ನನ್ನ ಕೈಯಲ್ಲಿ ಮೈ ಕೊಟ್ಟಿದ ತಕ್ಷಣ ಎಲ್ಲಿಂದ ಶುರು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಭಯ ಆಗ್ತಾ ಇದೆ. ಎಸ್ ಸರ್, ಎಸ್ ಸರ್, ಎಸ್. 6 ಸಾಂಗ್ಸ್ ಇದೆ ಸರ್. 6 ಸಾಂಗ್ಸ್. ಒಂದು ಸಾಂಗಲ್ಲಿ ನಾವು ಲೈವ್ ಬಿಟ್ಟು ಯಾವುದು ಮಾಡಿಲ್ಲ. ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಲೈವ್ ಇನ್ಸ್ಟ್ರೂಮೆಂಟ್ಸೇ. ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ. ಆಮೇಲೆ ನನ್ನ ಜೊತೆಗೆ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಕೆಲಸ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ. ಆ್ಯಂಡ್ ನಂದ ಸರ್, ಈ ಡಮಣಿನಾದಮ್ ಸಾಂಗ್ ಎಲ್ಲಿಂದ ಶುರು ಆಯ್ತು ಸರ್? ಒಂದಿನ ಇದೇ ಥರ ಜನವರಿ ಮಿಡ್ನೈಟಲ್ಲಿ ಅವರು ಹೇಳಿದ್ರು, ಸರ್ ಇವಾಗ ಪ್ರೊಡ್ಯೂಸರ್ ಪಕ್ಕ ಸಿಕ್ಬಿಟ್ಟಿದ್ದಾರೆ ಸರ್, ಶುರು ಮಾಡೋಣ ಅಂತ ಹೇಳಿದ್ರು. ಸರಿ ಓಕೆ ಸರ್. ಈ ಥರ ನಾವು ಬೇಜಾನ್ ಸತಿ ಶುರು ಮಾಡಿದ್ವಿ. ಒಂದು 10-12 ಇಯರ್ಸ್ ಆಗಿ ಶುರು ಮಾಡಿದ್ವಲ್ಲ ಸರ್. ಶುರು ಮಾಡಿದ್ವಿ. ಆಮೇಲೆ ಒಂದಿನ ನೈಟ್ ಅವ್ರು ಹೇಳಿದ್ರು, ಸರ್ ಒಂದು ಒಳ್ಳೆ ತಾಂಡವ ಟ್ರ್ಯಾಕ್ ಬೇಕು ಸರ್ ಅಂತ ಹೇಳಿದ್ರು. ತಾಂಡವ ಟ್ರ್ಯಾಕ್ ಎಲ್ಲಿಂದ ಶುರು ಮಾಡಿದೆ? ಯಾವುದೋ ಶ್ಲೋಕನಿಂದ ಶುರು ಮಾಡೋಣ. ಶ್ಲೋಕನಿಂದ ಶುರು ಮಾಡಿದ್ರೆ ಎಲ್ಲರೂ ಶ್ಲೋಕ ಶುರು ಮಾಡಿದ್ದಾರೆ. ಎಲ್ಲಿಂದ ಶುರು ಮಾಡೋಣ ಅಂತ ಹೇಳುವಾಗ ಅವರು ಡಮಣಿನಾದಮ್ ಅಂತ ಹೇಳಿದ್ರು. ಸರ್ ಇದಕ್ಕೆ ಹೆಂಗೆ ಸರ್ ಟ್ಯೂನ್ ಮಾಡೋದು? ಇದು ಬುಡ್ಬುಡ್ಗೆ ಸೌಂಡ್ ಥರ ಇದೆ, ಡಮೂರ್ಗ ಸೌಂಡ್ ಥರ ಇದೆ, ಇದು ಯಾವ ಥರ ಟ್ಯೂನ್ ಮಾಡೋದು ಅಂತ ಹೇಳಿದ್ರೆ, ಸರ್ ಏನೋ ಒಂದು ಮಾಡಿ ಅಂತ ಹೇಳಿದ್ರು. ಅಲ್ಲೇ ಸ್ಪಾಟಲ್ಲಿ ಹೇಳಿದ್ರು ಡಮಣಿನಾದಮ್ ಅಂದೆ. ಸರ್ ಓಕೆ ಸರ್, ಸಾಂಗ್ ಫಿಕ್ಸ್ ಅಂದರು. ಅಷ್ಟೇ, ಅಲ್ಲಿಂದ ಸಾಂಗ್ ಶುರು ಆಯಿತು. ಅಲ್ಲಿಂದ ಆ್ಯಕ್ಚುಲಿ 1990s ಶುರು ಆಯ್ತಲ್ಲ ಸರ್ ಅವತ್ತು ನೈಟು. ಈ ಸಾಂಗ್ ಒಂದು ವಲ್ಲವನ್ ಅಂತ ಒಬ್ಬರು, ವಲ್ಲವನ್ ಅಂತ ರಾಕ್ ಸಿಂಗರ್, ಮತ್ತೆ ನಾನು ಕೂಡ ಹಾಡಿದ್ದೀನಿ ಸರ್. ಟ್ರ್ಯಾಕ್ ಬಿಟ್ಟು ಅವರು ಕರೆಕ್ಟಾಗಿ ಹೇಳ್ತಾರೆ ಇರಪ್ಪ. ಆಮೇಲೆ ನನಗೂ ಕೃಷ್ಣ ಸರ್ಗೂ ಒಂದು ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಭಯಂಕರ ಕಾಂಬಿನೇಷನ್ ಇದೆ. ಏನಂದರೆ ನಂದ ಸರ್ ನನಗೊಂದು ರೆಫರೆನ್ಸ್ ಕೊಟ್ಬಿಡ್ತಾರೆ. ಇವಾಗ ಎಕ್ಸಾಂಪಲ್ ಒಂದು ಮೂವಿ ಇದೆ, ಈ ಸಾಂಗ್ ಈ ಒಂದು ಫೀಲಲ್ಲಿ ಇದೆ ಅಂತ ಹೇಳಿ ಕೊಟ್ಬಿಡ್ತಾರೆ. ನಾನೇನು ಮಾಡ್ತೀನಿ, ಸಾಂಗ್ ಕಂಪೋಸ್ ಮಾಡ್ತೀನಿ, ಅವರು ಶೂಟಿಂಗ್ ಮಾಡಿಬಿಡ್ತಾರೆ. ಕೃಷ್ಣ ಸರ್ ಎಡಿಟ್ ಮಾಡಿಬಿಡ್ತಾರೆ. ಇದೆಲ್ಲ ಆದಮೇಲೆ ತಿರ್ಗಿ ನನ್ನ ಕೈಯಲ್ಲಿ ಈ ವಿಡಿಯೋ ಬರುತ್ತೆ. ಈ ಪ್ಲಾನಿಂಗ್ ಹೆಂಗಿತ್ತು ಅಂದರೆ, ನಾನು ಒಂದ್ಸತಿ ಮ್ಯೂಸಿಕ್ ಮಾಡ್ತೀನಿ, ಕೃಷ್ಣ ಸರ್ ಒಂದ್ಸತಿ ಎಡಿಟ್ ಮಾಡ್ತಾರೆ, ಅದಕ್ಕೆ ನಾನು ತಿರ್ಗಾ ರಿಫೈನ್ ಮಾಡ್ತೀನಿ, ಅದಕ್ಕೆ ಇನ್ನೊಂದ್ಸತಿ ಎಡಿಟ್ ಮಾಡ್ತಾರೆ. ಈ ಥರ ಕೃಷ್ಣ ಸರ್ ಒಂದು 4-5 ಟೈಮ್ಸ್ ಒಂದೊಂದು ಸೀನ್ ಆಗಿರಲ್ವ. ಸೊ ಆ ಥರ ಒಂದೊಂದು ಫಿಲ್ಟರ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ದೀವಿ ಸರ್. ಇವಾಗ ಕೂಡ ರಾತ್ರಿಯಿಂದ ಅವ್ರನ್ನ ನಿದ್ದೆ ಮಾಡಿಲ್ಲ ಈ DCP ತೊಗೊಂಬರೋಕ್ಕೆ. ಸೊ ನಿಮ್ಮ ಸಪೋರ್ಟ್ ತುಂಬ ಬೇಕು ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ದೀವಿ ಸರ್ ಇಷ್ಟು ವರ್ಷಗಳು. ಎಸ್. ಅಂದರೆ ಕಷ್ಟ ಅಂದರೆ ಇವಾಗ ಸಿನಿಮಾ ಒಂದು 2.5 years ಈ ಒಂದು ಸಿನಿಮಾ ಅಂದರೆ ಅವಾಗಿಂದ ಟ್ರಾವೆಲ್ ಸರ್. ಅಯ್ಯೋ ಎಷ್ಟು ಟ್ರಾವೆಲ್ಗಳು, ಎಷ್ಟು ಪ್ರೊಡ್ಯೂಸರ್ಸು ಡೇ ಆ್ಯಂಡ್ ನೈಟ್ ಹುಡುಕಾಡ್ಬಿಟ್ಟು ಹವಾಮಾನಗಳು ಸಕ್ಸಸ್ಗಳು ಶುರು ಮಾಡಿಬಿಟ್ಟು ಸ್ಟಾಪ್ ಆಗಿದ್ದು ಅವೆಲ್ಲ ನೋಡ್ಬಿಟ್ಟು ಎಲ್ಲಿ ಶುರುವಾಗಿ ಇಲ್ಲಿ ಬಂದು ನಿಂತಿದ್ವಿ ಅಂದಮೇಲೆ ಇದು ಒಂಥರ ಮಿರಾಕಲ್ ಥರ ಅನ್ನಿಸ್ತಾ ಇದೆ ನಮಗೆ. ಹೇಳುವಾಗಲೂ ರೋಮಾಂಚನ ಆಗ್ತಾ ಇದೆ. ಎಸ್ ಸರ್, ಇದು ಖಂಡಿತವಾಗಿ ದೇವರ ಸಪೋರ್ಟ್ ಸರ್. ಕರೆಕ್ಟಾಗಿ ಎಲ್ಲ ಬ್ಲಾಕ್ ಡ್ರೆಸ್ ಹಾಕಿ ಸರ್ ಇಲ್ಲಿ ನೋಡಿ ಸರ್, ಸ್ವಲ್ಪ ಡೌನ್ ಮಾಡಿ ಪ್ರೊಡ್ಯೂಸರ್. ಅವರೆಲ್ಲ ಮಿಲಿಟರಿ ಇರಬೇಕು. ರೈಟ್ ಆಗಿ